ಜೈ ಹಿಂದ್ ಸ್ನೇಹಿತರೆ, ಇದೇ ಭಾನುವಾರ ಆಗಸ್ಟ್ 2ನೇ ತಾರೀಕು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯುವವರಿಗಾಗಿ ಕೆಇಎ ಮಾದರಿಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ತಗೊಂಡು ಬಂದಿದ್ದೀವಿ. ಸೊ ಈ ಮಾಡೆಲ್ ಪೇಪರ್ನಲ್ಲಿ ಬಹಳ ಪ್ರಮುಖವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಕೂಡ ಎರಡೂ ಲ್ಯಾಂಗ್ವೇಜಲ್ಲಿ ಈ ಮಾಡೆಲ್ ಪೇಪರ್ ಲಭ್ಯ ಇದೆ. ಅದರ ಜೊತೆಗೆ ಇದರಲ್ಲಿ 2026ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಒಳಗೊಂಡ ರೀಸೆಂಟ್ ಪೇಪರ್ನ ತಗೊಂಡು ಬಂದಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ಕೆಇಎ ಕೇಳುವಂತಹ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ. ಅಧಿಕ ಪ್ರಶ್ನೆಗಳು ಹೇಳಿಕೆ ರೂಪದ ಪ್ರಶ್ನೆಗಳಾಗಿವೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತ ಬಿಟ್ಟು ತೊಲಗಿ ಚಳವಳಿ ಸಂದರ್ಭದಲ್ಲಿ ಈ 17 ವರ್ಷದ ಬಾಲಕಿ ನೃತ್ಯ ವಾಹಿನಿ ಎಂಬ ಗುಂಪಿನ ಭಾಗವಾಗಿದ್ದರು. ಗೋಹಪುರ ಠಾಣೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಗುರಿಯೊಂದಿಗೆ ಶಾಂತಿಯುತ ಮೆರವಣಿಗೆ ನಡೆಸುವಾಗ ಪೊಲೀಸರ ಗುಂಡೇಟಿಗೆ ಬಲಿಯಾದರು. ಹಾಗಾದರೆ ಈ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕನಕಲತಾ ಬರ್ವಾ. ಕನಕಲತಾ ಬರ್ವಾ. ನನ್ನ ಮನಸಾಕ್ಷಿಯ ವಾಣಿಯನ್ನು ಪಾಲಿಸುವುದು ನನ್ನ ಕರ್ತವ್ಯ. ಇಟ್ ಈಸ್ ಮೈ ಡ್ಯೂಟಿ ಟು ಒಬೇ ದ ವಾಯ್ಸ್ ಆಫ್ ಮೈ ಕಾನ್ಸೈನ್ಸ್ ಎಂದು ಗಾಂಧಿಯವರು ಯಾವ ಚಳುವಳಿ ಸಂದರ್ಭದಲ್ಲಿ ಹೇಳ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಚಂಪಾರಣ್ ಸತ್ಯಾಗ್ರಹದ ಸಂದರ್ಭದಲ್ಲಿ ಹೇಳಿದರು. ಲೋಥಿಯನ್ ಸಮಿತಿಯನ್ನು ಯಾವ ಕಾರಣಕ್ಕಾಗಿ ರಚಿಸಲಾಗಿತ್ತು? ಲೋಥಿಯನ್ ಕಮಿಟಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1937ರ ಚುನಾವಣೆಗೆ ಮತದಾನದ ಹಕ್ಕನ್ನು ನಿರ್ಧರಿಸಲು ಲೋಥಿಯನ್ ಕಮಿಟಿಯನ್ನು ನೇಮಿಸಲಾಗಿತ್ತು. ಸ್ವಾಮಿ ಸಹಜಾನಂದ ಸರಸ್ವತಿಯವರ ನೇತೃತ್ವದಲ್ಲಿ ನಡೆದ ಬಕಶ್ ಚಳುವಳಿ, ಬಕಶ್ ಮೂಮೆಂಟ್ ಲೆಡ್ ಬೈ ಸ್ವಾಮಿ ಸಹಜಾನಂದ ಸರಸ್ವತಿ ಟುಕ್ ಪ್ಲೇಸ್ ಇನ್ ಎಲ್ಲಿ ನಡೆಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಿಹಾರದಲ್ಲಿ ನಡೆದಿದ್ದು. 1937ರ ಪ್ರಾಂತೀಯ ಚುನಾವಣೆಯಲ್ಲಿ ರಚಿತವಾದ ಸರ್ಕಾರಗಳ ಮುಖ್ಯಸ್ಥರು ಹಾಗೂ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಉಲ್ಟಾ ಇದೆ ನೋಡಿ. ಸಿಂಧ್ ಪ್ರಾಂತ್ಯದ ನಾಯಕರಾಗಿದ್ದವರು ಅಲ್ಲಾ ಬಕ್ಷ್, ಬಂಗಾಳ ಪ್ರಾಂತ್ಯದ ನಾಯಕರಾಗಿದ್ದವರು ಫಜ್ಲುಲ್ ಹಕ್, ಪಂಜಾಬ್ನ ನಾಯಕರಾದವರು ಸಿಕಂದರ್ ಹಯಾತ್ ಖಾನ್ ಮತ್ತು ಅಸ್ಸಾಂನ ನಾಯಕತ್ವ ವಹಿಸಿದ್ದವರು ಸರ್ ಸೈಯದ್ ಮೊಹಮ್ಮದ್ ಸಾದುಲ್ಲಾ. ಇವರು 1937ರ ಪ್ರಾಂತೀಯ ಚುನಾವಣೆಯಲ್ಲಿ ರಚಿತವಾದ ಸರ್ಕಾರಗಳ ಮುಖ್ಯಸ್ಥರಾಗಿದ್ದಾರೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಸರಿಯಾದ ಹೇಳಿಕೆಯ ಆಯ್ಕೆಯನ್ನು ಗುರುತಿಸಿ. ಪಾರ್ಥಸಾರಥಿ ಶೋಮ್ ಸಮಿತಿ GAAR ಅನುಷ್ಠಾನಕ್ಕೆ, ದೀಪಕ್ ಪಾರೇಖ್ ಸಮಿತಿ ಬಜೆಟ್ ನಿರ್ವಹಣೆ ಮತ್ತು ಹಣಕಾಸಿನ ಜವಾಬ್ದಾರಿ ಪರಿಶೀಲಿಸೋದಕ್ಕೆ, NK ಸಿಂಗ್ ಸಮಿತಿ ಮೂಲಸೌಕರ್ಯ ವಲಯಕ್ಕೆ ಹಣಕಾಸು ಒದಗಿಸೋದಕ್ಕೆ, AC ಶಾ ಸಮಿತಿ ಬ್ಯಾಂಕೇತರ ಹಣಕಾಸು ಕಂಪನಿಗಳ ಸುಧಾರಣೆ, ರಿಫಾರ್ಮ್ ಆಫ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 4 ಸರಿಯಾಗಿದೆ. ಪಾರ್ಥಸಾರಥಿ ಶೋಮ್ ಸಮಿತಿ GST ಇಂಪ್ಲಿಮೆಂಟೇಷನ್ಗೆ ಸರಿ ಇದೆ. ಹಾಗೆಯೇ AC ಶಾ ಸಮಿತಿ ಬ್ಯಾಂಕೇತರ ಹಣಕಾಸು ಕಂಪನಿಗಳು NBFC ಇದೆಯಲ್ಲ, ಇವುಗಳ ಸುಧಾರಣೆಗೆ ರಚಿತವಾದ ಸಮಿತಿಗಳಾಗಿವೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆಗಳು ಸರಿಯಾಗಿವೆ? ಸಂವಿಧಾನದ 262ನೇ ವಿಧಿಯು ಅಂತಾರಾಜ್ಯ ಜಲ ವಿವಾದಗಳ ಇತ್ಯರ್ಥದ ಬಗ್ಗೆ ಹೇಳುತ್ತೆ. ಸಂವಿಧಾನದ 263ನೇ ವಿಧಿಯು ಅಂತಾರಾಜ್ಯ ಮಂಡಳಿಯ ಸ್ಥಾಪನೆಗೆ ಸಂಬಂಧಿಸಿದೆ. ಆಪ್ಷನ್ 3, ವಲಯ ಮಂಡಳಿಗಳು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1 ಮತ್ತು 2 ಮಾತ್ರ. ಸೊ ಇದು ತಪ್ಪು. ವಲಯ ಮಂಡಳಿಗಳು ಸಂವಿಧಾನಾತ್ಮಕ ಸಂಸ್ಥೆ ಅನ್ನೋದು ತಪ್ಪು. 2ನೇ ಇಬ್ರಾಹಿಂ ಆದಿಲ್ ಶಾಹನಿಂದ ರಚಿತವಾದ ಕಿತಾಬ್ ಎ ನವರಸ್ ಎಂಬ ಪುಸ್ತಕ ಕೆಳಗಿನ ಯಾವ ಹಿಂದೂ ದೇವತೆಗಳ ಸ್ತುತಿಯಿಂದ ಆರಂಭವಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 2, 3. ಸರಸ್ವತಿ, ಗಣಪತಿ, ಭೈರವ 3 ದೇವತೆಗಳ ಸ್ತುತಿಯಿಂದ ಈ ಕಿತಾಬ್ ಎ ನವರಸ್ ಕೃತಿ ಪ್ರಾರಂಭ ಆಗುತ್ತೆ. ಭಾರತಕ್ಕೆ ಗುಲಾಬಿಯನ್ನು ಕೆಳಗಿನ ಯಾರು ಪರಿಚಯಿಸಿದ್ರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬಾಬರ್. ಅಕ್ಬರ್ನ ನೀತಿಗಳಲ್ಲಿ ಕೆಳಗಿನ ಯಾವುದು ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹಿಂದೂಗಳ ಮೇಲೆ ವಿಧಿಸಿದ್ದ ಜಸಿಯಾ ಎಂಬ ಯಾತ್ರಾ ತೆರಿಗೆ ರದ್ದುಪಡಿಸಿದ್ದು ತಪ್ಪು.
ಮೊಘಲರ ಕಾಲದ ಆಡಳಿತ ವಿಭಾಗಗಳ ಸರಿಯಾದ ಇಳಿಕೆ ಕ್ರಮ. ಹೈಯೆಸ್ಟ್ ಪೋಸ್ಟಿಂದ ಕಡಿಮೆ ಪೋಸ್ಟ್ವರೆಗಿನ ಇಳಿಕೆ ಕ್ರಮ ಯಾವುದು ಕೇಳ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸುಭಾ, ನಂತರ ಸರ್ಕಾರ, ಕೊನೆಯಲ್ಲಿ ಪರಗಣ. ಕೆಳಗಿನ ಯಾರು ಶಿವಾಜಿಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದ್ರು. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಎ ಮತ್ತು ಬಿ ಇಬ್ರು. ಯಾರ್ಯಾರು? ದಾದಾಜಿ ಕೊಂಡದೇವ್ ಮತ್ತು ತಾನಾಜಿ ಮಾಲಸುರೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಯಾವ ಹೇಳಿಕೆಗಳು ಸರಿಯಾಗಿವೆ. ಯಾವುದೇ ರಾಜ್ಯದಲ್ಲಿ 356ನೇ ವಿಧಿಯನ್ವಯ ಘೋಷಣೆಯಾದ ರಾಷ್ಟ್ರಪತಿ ಆಳ್ವಿಕೆಯು ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತೆ. ರಾಷ್ಟ್ರಪತಿ ಆಡಳಿತದ ಹೇರಿಕೆಯು ನಾಗರಿಕರ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 1 ಮತ್ತು 2 ಅಲ್ಲ, ಎರಡೂ ಕೂಡ ತಪ್ಪಾಗಿವೆ. ಹಣಕಾಸು ನೀತಿ ಸಮಿತಿ MPCಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 1 ಮತ್ತು 2 ಸರಿಯಾಗಿದೆ. ನೋಡಿ, MPCಯು 6 ಸದಸ್ಯರನ್ನು ಹೊಂದಿರುತ್ತೆ. MPCಯು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಚ್ ಮಾರ್ಕ್ ಬಡ್ಡಿ ದರಗಳನ್ನು ನಿರ್ಧರಿಸಿದೆ. ಎರಡೂ ಕೂಡ ಸರಿಯಾಗಿದೆ. ಕೆಳಗಿನ ಮೈಸೂರು ಕಮಿಷನರ್ಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಯಾರಾದ್ಮೇಲೆ ಯಾರು ಬಂದರು ಅಂತ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಮೊದಲು ಬೌರಿಂಗ್, ಅನಂತರ ರಿಚರ್ಡ್ ಮೀಡ್, ಅನಂತರ CB ಸೌಂಡರ್ಸ್ ಮತ್ತು ಕೊನೆಯಲ್ಲಿ JD ಗೋಡಾನ್. ಕನಿಷ್ಕನ ಆಸ್ಥಾನದಲ್ಲಿದ್ದಂಥ ವಿದ್ವಾಂಸರನ್ನ ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 1, 2, 4. ಪತಂಜಲಿ ಅಲ್ಲ, ಅಶ್ವಘೋಷ, ನಾಗಾರ್ಜುನ ಮತ್ತು ಚರಕ ಇದ್ರು. ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಯೊಂದಿಗೆ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳ ತಿದ್ದುಪಡಿ ಆಗ್ತವೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಅನುಚ್ಛೇದ 73, ಅನುಚ್ಛೇದ 162 ಮತ್ತು 368. ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 2 ಮತ್ತು 3 ಸರಿಯಾಗಿದೆ. ನೋಡಿ, ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಯನ್ನು ನೀಡಲು ನಿರ್ಬಂಧ ಇಲ್ಲ. ಹಾಗೆಯೇ ಭಾರತದ ಯಾವುದೇ ನಾಗರಿಕ ವಿದೇಶ ರಾಜ್ಯದಿಂದ ಬಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 1 ಮತ್ತು 3. ನೋಡಿ, ಘನತೆ ಎನ್ನುವ ಪದ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ. ಘನತೆ ಎನ್ನುವ ಪದ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಭಾಗ 4A ಕಂಡುಬರುತ್ತೆ. ವಿದ್ಯುತ್ಕಾಂತೀಯ ತರಂಗದ ವೇಗವು ಯಾವ ರೀತಿಯಾಗಿರುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನಿರ್ವಾತದಲ್ಲಿ ಗರಿಷ್ಠವಾಗಿರುತ್ತೆ, ಹೆಚ್ಚಿರುತ್ತೆ. ಹೊಂದಿಸಿ ಬರೆಯಿರಿ ಕೃತಿಗಳು ಮತ್ತು ಬರೆದವರು. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೋಡಿ, ಕೀರತಾರ್ಜುನಿಯ ಬರೆದಿದ್ದು ಭಾರವಿ, ದಶಕುಮಾರ ಚರಿತೆ ಬರೆದಿದ್ದು ದಂಡಿ, ಭಗವದ್ಜುಕಂ ಬರೆದಿರೋದು ಮಹೇಂದ್ರ ವರ್ಮ, ಕೌಮುದಿ ಮಹೋತ್ಸವ ಬರೆದಿದ್ದು ವಿಜ್ಜಿಕೆ ಮತ್ತು ಹರಪರ್ವತೀಯ ಬರೆದಿದ್ದು ಶಿವಭಟ್ಟಾರಕ. ಮತ್ತ ವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು ರಚಿಸಿದವರು ಯಾರು. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಮಹೇಂದ್ರ ವರ್ಮ. ಕೆಳಗಿನ ಯಾವ ಪಲ್ಲವ ಅರಸನ ಕಾಲದಲ್ಲಿ ಹ್ಯುಯೆನ್ ತ್ಸಾಂಗ್ ಕಂಚಿಗೆ ಭೇಟಿ ನೀಡಿದ್ದ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1ನೇ ನರಸಿಂಹ ವರ್ಮ. ಪಲ್ಲವ ಕಾಲದ ಹೇಳಿಕೆಯನ್ನು ಗಮನಿಸಿ ಯಾವ ಹೇಳಿಕೆ ಸರಿಯಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 1 ಮತ್ತು 2 ಸರಿ. ನೋಡಿ, ಮೊದಲು ಪಲ್ಲವ ದೊರೆಗಳು ಬೌದ್ಧ ಧರ್ಮೀಯರಾಗಿದ್ದರು ಮತ್ತು 7ನೇ ಶತಮಾನದಲ್ಲಿ ಶೈವ ವೈಷ್ಣವ ಭಕ್ತಿ ಪಂಥಗಳು ಜನಪ್ರಿಯವಾದವು. ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 1, 2, 4. ಮುಕ್ತ ಬಂಡವಾಳ ಹರಿವು, ಸ್ಥಿರ ವಿನಿಮಯ ದರಗಳು ಮತ್ತು ಸ್ವತಂತ್ರ ಹಣಕಾಸು ನೀತಿಗೆ ಸಂಬಂಧಿಸಿದೆ. ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂತ ಹೇಳಿಕೆ ಯಾವ ಹೇಳಿಕೆ ಸರಿಯಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2 ಮತ್ತು 3 ಸರಿಯಾಗಿದೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ತಾಪಮಾನ ಹೆಚ್ಚಾದಂತೆ ದ್ಯುತಿ ಸಂಶ್ಲೇಷಣೆಯು ಒಂದು ಸೂಕ್ತ ಮಟ್ಟದವರೆಗೆ ಮಾತ್ರ ಹೆಚ್ಚುತ್ತೆ. ಬೆಳಕಿನ ನೀಲಿ ಮತ್ತು ಕೆಂಪು ತರಂಗಾಂತರಗಳಲ್ಲಿ ದ್ಯುತಿ ಸಂಶ್ಲೇಷಣೆಯು ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ಸೊ ಇವೆರಡು ಸರಿಯಾಗಿದೆ.
ಎರಡು ವಸ್ತುಗಳ ನಡುವಿನ ಗುರುತ್ವಾಕರ್ಷಣ ಬಲವು ಏನನ್ನ ಅವಲಂಬಿಸಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಸ್ತುಗಳ ದ್ರವ್ಯರಾಶಿ. ಬಜೆಟ್ ಈ ಕೆಳಗಿನ ಯಾವ ಖಾತೆಗಳನ್ನು ಒಳಗೊಂಡಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1, 2, 3. ಸಾರ್ವಜನಿಕ ಖಾತೆ, ಸಂಚಿತ ನಿಧಿ ಮತ್ತು ಕ್ರೋಢೀಕೃತ ನಿಧಿಯನ್ನು ಒಳಗೊಂಡಿದೆ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿಗೆ ನೇರವಾಗಿ ಉತ್ತರವನ್ನು ಹೇಳ್ತೀವಿ. ನೀವು ಉತ್ತರವನ್ನು ನಿಮ್ಮ ಉತ್ತರದೊಂದಿಗೆ ಟ್ಯಾಲಿ ಮಾಡಿಕೊಳ್ಳಿ. ಮೋಹನ ಮತ್ತು ಸುರೇಶ ಒಂದು ಪಾಲುದಾರಿಕೆಯಲ್ಲಿ ಒಪ್ಪಂದ ಮಾಡಿಕೊಂಡು ಕ್ರಮವಾಗಿ 10,000 ರೂಪಾಯಿ ಮತ್ತು 8,000 ರೂಪಾಯಿ ಹೂಡಿಕೆ ಮಾಡ್ತಾರೆ. 3 ತಿಂಗಳ ನಂತರ ಉದಯ ರು 12,000 ಹೂಡಿಕೆಯೊಂದಿಗೆ ಪಾಲುದಾರಿಕೆಗೆ ಸೇರ್ತಾನೆ. ರು 7,200 ಅರ್ಧ ವಾರ್ಷಿಕ ಆದಾಯದಲ್ಲಿ ಸುರೇಶನ ಆದಾಯದ ಪಾಲು ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 2,400 ರೂಪಾಯಿ. ರೋಹನ ದೆಹಲಿಯಿಂದ ಕನ್ಯಾಕುಮಾರಿಗೆ 30 ಗಂಟೆಯಲ್ಲಿ ಪ್ರಯಾಣಿಸಬಲ್ಲ. ಅವನ ವೇಗವನ್ನು 15ನೇ 1ರಷ್ಟು ತಗ್ಗಿಸಿದರೆ ಅದೇ ಸಮಯದಲ್ಲಿ 10 ಕಿಲೋಮೀಟರ್ ಕಡಿಮೆ ಕ್ರಮಿಸ್ತಾನೆ. ಹಾಗಾದರೆ ಅವನ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 5 ಕಿಲೋಮೀಟರ್ ಪರ್ ಅವರ್. ಒಂದಿಷ್ಟು ಹಣವನ್ನು ಎ, ಬಿ ಮತ್ತು ಸಿ ಗಳಿಗೆ ಕ್ರಮವಾಗಿ 2:3:4 ಅಂತೆ ಹಂಚಲಾಗಿದೆ. ಅದರಲ್ಲಿ ಸಿ ಯು ಬಿಗೆ 20 ರೂಪಾಯಿ ಮತ್ತು ಬಿ ಯು ತನ್ನ ಅರ್ಧದಷ್ಟು ಹಣವನ್ನು ಎಗೆ ಕೊಟ್ಟರೆ ಎ ಮತ್ತು ಸಿ ಹಣ ಸಮವಾಗಿರುತ್ತೆ. ಹಾಗಾದರೆ ಹಂಚಲಾದ ಒಟ್ಟು ಹಣ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಒಟ್ಟು 540 ರೂಪಾಯಿಯನ್ನು ಹಂಚಲಾಗಿರುತ್ತೆ. ಚಂದನ್ನು ತನ್ನ ಬ್ಯಾಗ್ನಲ್ಲಿ 100 ಮತ್ತು 50 ರೂಪಾಯಿಗಳ 135 ನೋಟುಗಳನ್ನ ಇಟ್ಕೊಂಡಿದ್ದಾನೆ. ಒಟ್ಟು ನೋಟುಗಳ ಮೊತ್ತ 10,000 ರೂಪಾಯಿ ಆದರೆ 50 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 70. ಒಬ್ಬ ವ್ಯಕ್ತಿ 25 kg ಗೋಧಿಯನ್ನು ಕ್ವಿಂಟಾಲ್ಗೆ ರು 400 ರೂಪಾಯಿ ಅಂತೆ ಕೊಂಡುಕೊಳ್ಳಲು ಆಗೋದಿಲ್ಲ. ನಂತರ ಗೋಧಿಯ ದರವನ್ನು 20% ರಿಯಾಯಿತಿ ಮಾಡಲಾಯಿತು. ರಿಯಾಯಿತಿ ನಂತರ 1 ಕ್ವಿಂಟಲ್ ಗೋಧಿಯ ಬೆಲೆ ಎಷ್ಟು? 400ಕ್ಕೆ 25 kg 400 ಅಂದರೆ 400 ರೂಪಾಯಿನ 20% ರಿಯಾಯಿತಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 320. ಒಂದು ಕೈತೋಟದಲ್ಲಿ ಪ್ರತಿ ಸಾಲಿನಲ್ಲಿ ಸಮಸಂಖ್ಯೆಯ ಗಿಡವನ್ನು ನೆಡಲಾಗಿದೆ. ಸಾಲಿನ ಸಂಖ್ಯೆ ಮತ್ತು ಸಾಲಿನ ಗಿಡಗಳ ಸಂಖ್ಯೆ ಸಮವಾಗಿದೆ. ಅಲ್ಲಿ ಒಟ್ಟು 53,824 ಗಿಡಗಳಿದ್ರೆ ಒಂದು ಸಾಲಿನಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 232. ಬಾಬು ಎಂಬುವನು ರು 3 ಲಕ್ಷ ರೂಪಾಯಿ ನೀಡಿ ಕಾರನ್ನು ಮತ್ತು 1 ಲಕ್ಷ ನೀಡಿ ತಮ್ಮ ಮಗನಿಗಾಗಿ ಬೈಕ್ ಒಂದನ್ನು ಖರೀದಿಸ್ತಾರೆ. ಅವರು ಕಾರನ್ನು 10% ಲಾಭಕ್ಕೆ ಮತ್ತು ಬೈಕನ್ನು 20% ನಷ್ಟಕ್ಕೆ ಮಾರಾಟ ಮಾಡಿದ್ರೆ ಹಾಗಾದರೆ ಅವರಿಗಾದ ನಿವ್ವಳ ಲಾಭ ಅಥವಾ ನಷ್ಟ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2.5% ಲಾಭ ಆಗುತ್ತೆ. ಒಂದು ಹಳ್ಳಿಯ ಜನಸಂಖ್ಯೆ 5,000. ಇದರಲ್ಲಿ ಪುರುಷರು 10%, ಸ್ತ್ರೀಯರು 15ರಂತೆ ಪ್ರತಿ ವರ್ಷ ಹೆಚ್ಚುತ್ತಾರೆ. ಒಂದು ವರ್ಷದಲ್ಲಿ ಹಳ್ಳಿಯ ಜನಸಂಖ್ಯೆ 5,600 ಆದರೆ ಹಳ್ಳಿಯಲ್ಲಿನ ಪುರುಷರ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 2,000. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಜಂಪ್ ಸ್ಟಾರ್ಟ್ ಅಪ್ರೋಚ್ ಯಾವ ಜೀವಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಗ್ರೇಟ್ ಇಂಡಿಯನ್ ಬಜಾರ್ಡ್ಸ್. ಒಂದು ಕಾರಿನ ಆರಂಭದ ಪ್ರಯಾಣದಲ್ಲಿ ಅದರ ಓಡೋಮೀಟರ್ ರೀಡಿಂಗ್ 2,000 ಕಿಲೋಮೀಟರ್ ಆಗಿದ್ದು ಮತ್ತು ಪ್ರಯಾಣದ ಅಂತಿಮದಲ್ಲಿ ಓಡೋಮೀಟರ್ 2,400 ಕಿಲೋಮೀಟರ್ ಆಗಿರುತ್ತೆ. ಈ ಪ್ರಯಾಣಕ್ಕಾಗಿ ಕಾರು 8 ಗಂಟೆ ಸಮಯ ತಗೊಂಡ್ರೆ ಕಾರಿನ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 13.9 ಮೀಟರ್ ಪರ್ ಸೆಕೆಂಡ್. 2 ಧನಾತ್ಮಕ ಸಂಖ್ಯೆಗಳು 5:4 ಅನುಪಾತದಲ್ಲಿವೆ ಹಾಗೂ ಲಾಸ ಮತ್ತು ಮಸಗಳ ಗುಣಲಬ್ಧ 18,000. ಹಾಗಾದರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 270. 8, 12, 20 ಮತ್ತು 25ರಿಂದ ಭಾಗಿಸಿದರೆ ಶೇಷ 5 ಉಳಿಸುವ ಚಿಕ್ಕ ಸಂಖ್ಯೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 605. 2 ರೈಲುಗಳು ಕ್ರಮವಾಗಿ 40 ಕಿಲೋಮೀಟರ್ ಪರ್ ಅವರ್ ಮತ್ತು 32 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ. ವೇಗದ ರೈಲು 15 ಸೆಕೆಂಡ್ಗಳಲ್ಲಿ ನಿಧಾನವಾದ ರೈಲಿನಲ್ಲಿ ಕುಳಿತ ವ್ಯಕ್ತಿಯನ್ನು ಹಾದು ಹೋಗುತ್ತೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 300 ಮೀಟರ್.
ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ತಾನಿರುವ ಸ್ಥಳದಿಂದ 10 ಕಿಲೋಮೀಟರ್ ನಡೀತಾನೆ. ಅಲ್ಲಿಂದ ಎಡಕ್ಕೆ ತಿರುಗಿ 15 ಕಿಲೋಮೀಟರ್ ನಡೀತಾನೆ. ಮತ್ತೆ ಅಲ್ಲಿಂದ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೀತಾನೆ. ಹಾಗಾದ್ರೆ ಆ ವ್ಯಕ್ತಿ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 15 ಕಿಲೋಮೀಟರ್ ದೂರದಲ್ಲಿದ್ದಾನೆ. ರಾಮು ಉತ್ತರಕ್ಕೆ ನಡೆಯುತ್ತಾ 15 ಮೀಟರ್ ಕ್ರಮಿಸಿದ ನಂತರ ಬಲಕ್ಕೆ ತಿರುಗಿ 30 ಮೀಟರ್ ಕ್ರಮಿಸಿದ, ಮತ್ತೆ ಮುಂದೆ ಬಲಕ್ಕೆ ತಿರುಗಿ 15 ಮೀಟರ್ ದೂರ ಕ್ರಮಿಸಿದ, ಕೊನೆಗೆ ಅವನು ಬಲಕ್ಕೆ ತಿರುಗಿ 40 ಮೀಟರ್ ಅಷ್ಟು ಅಂತರ ಕ್ರಮಿಸಿದ. ಹಾಗಾದ್ರೆ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 10 ಮೀಟರ್ ದೂರದಲ್ಲಿದ್ದಾನೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಈ ಹೇಳಿಕೆಗಳು ವ್ಯಕ್ತವಾಗಿರುವ ಸರಕು ಯಾವುದು? ಈ ಸರಕುಗಳು ಸರಕು ಮತ್ತು ಸೇವೆ ಉತ್ಪಾದನೆಯಲ್ಲಿ ಇನ್ಪುಟ್ಗಳಾಗಿ ಬಳಸಲ್ಪಡುವ ಘಟಕಗಳು. ಆರ್ಥಿಕ ಪ್ರಕ್ರಿಯೆಯಲ್ಲಿ ಗ್ರಾಹಕರ ಉತ್ಪನ್ನವಾಗಿ ತಲುಪುವ ಮೊದಲು ಮತ್ತಷ್ಟು ಸಂಸ್ಕರಣೆ ಅಥವಾ ರೂಪಾಂತರದ ಅಗತ್ಯವಿದೆ. ಇವುಗಳನ್ನು ಭಾಗಶಃ ಅಥವಾ ಅರೆ ಮುಗಿದ ಉತ್ಪನ್ನ ಅಂತ ಕರೀತಾರೆ. ಕಾರು ತಯಾರಿಸಲು ಬಳಸುವ ಉಕ್ಕು, ಬ್ರೆಡ್ ತಯಾರಿಸಲು ಬಳಸುವ ಬೇಕರ್ ಬಳಸುವ ಹಿಟ್ಟು, ಬಟ್ಟೆ ನೇಯಲು ಬಳಸುವ ಹತ್ತಿ ನೂಲು ಇದಕ್ಕೆ ಉದಾಹರಣೆ. ಹಾಗಾದ್ರೆ ಯಾವ ಸರಕಿದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಧ್ಯಂತರ ಸರಕು, ಇಂಟರ್ಮೀಡಿಯೇಟ್ ಗೂಡ್ಸ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 3 ಸರಿಯಾಗಿದೆ. ನೋಡಿ, ಭಾರತದ ಅಥವಾ ದೇಶದ ಒಂದು ಭಾಗದ ಭದ್ರತೆಗೆ ಯುದ್ಧ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆಯಿಂದ ಬೆದರಿಕೆ ಉಂಟಾದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ರೈಟ್. ಮತ್ತು 1978ನ 44ನೇ ತಿದ್ದುಪಡಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಿಬಂಧನೆಗಳಲ್ಲಿ ಮಹತ್ವದ ಬದಲಾವಣೆ ತಂದಿತು. ಎರಡು ಕೂಡ ಸರಿ. ಹಣಕಾಸು ನೀತಿ ಸಾಧನಗಳು ಮತ್ತು ಅವುಗಳನ್ನು ಪರಿಚಯಿಸಿದ ವರ್ಷದಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸೀಮಾಂತ ಸ್ಥಾಯಿ ಸೌಲಭ್ಯ. ದಿಸ್ ಈಸ್ ರಾಂಗ್. ರೆಪೋ ದರ 92, ರಿವರ್ಸ್ ರೆಪೋ ದರ 96, ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯ LAF 2000 ಇಂಟ್ರೊಡ್ಯೂಸ್ ಆಯಿತು. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಈ ಹೇಳಿಕೆಯಲ್ಲಿ ವ್ಯಕ್ತವಾಗಿರುವ ಹಣಕಾಸು ನೀತಿಯ ಸಾಧನ ಯಾವುದು? ನೋಡಿ, ಇದನ್ನ ರಾತ್ರೋರಾತ್ರಿ ಸಾಲ ಅಂತಾರೆ. ಈ ದರದ ಅವಧಿ 7 ರಿಂದ 14 ದಿನ. ಇದನ್ನು 2001ರಿಂದ ಆರಂಭಿಸಲಾಯಿತು. ವಾಣಿಜ್ಯ ಬ್ಯಾಂಕುಗಳು ಅಥವಾ ಇತರ ಬ್ಯಾಂಕುಗಳು RBI ಇಂದ ಪಡೆದುಕೊಳ್ಳುವ ಅತ್ಯಂತ ಅಲ್ಪಾವಧಿ ಸಾಲದ ಮೇಲೆ RBI ಬಡ್ಡಿ ದರ ನಿರ್ಧರಿಸುತ್ತೆ. ಹಾಗಾದ್ರೆ ಈ ಹಣಕಾಸು ನೀತಿಯ ಸಾಧನ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೀಮಾಂತ ಸ್ಥಾಯಿ ಸೌಲಭ್ಯ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ದೇಶದ ಹಾಗೂ ಪ್ರಮುಖ ಷೇರುಪೇಟೆ ಸೂಚ್ಯಂಕಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2, 3, 4, 1. ನೋಡಿ, ರಷ್ಯಾದ್ದು ಯಾವುದು ಕೇಳಿದ್ರೆ ಮಿಸೆಸ್, ಅಮೇರಿಕಾದು ನಾಸ್ಟಾಕ್ಸ್, ಫ್ರಾನ್ಸ್ ಇದು CAC 40, ಸ್ಪೇನ್ ಇದು IBEX 35 ಷೇರುಪೇಟೆ ಸೂಚ್ಯಂಕಗಳು. ಈ ಕೆಳಗಿನ ಹೇಳಿಕೆಯಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಂದಗಾಮಿ ತೆರಿಗೆ ಮತ್ತು ಪ್ರಮಾಣಾನುಗುಣ ತೆರಿಗೆ ಭಾರತದಲ್ಲಿ ಅಸ್ತಿತ್ವದಲ್ಲೇ. ದಿಸ್ ಇಸ್ ರಾಂಗ್. ಮಾನವನ ಕಣ್ಣಿನ ಗುಡ್ಡೆಯು 3 ಪದರಗಳಿಂದ ಆಗಿರುತ್ತೆ. ಅವುಗಳನ್ನು ಒಳಗಿನಿಂದ ಹೊರಬರುವಂತೆ ಸರಿಯಾದ ಕ್ರಮ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರೆಟಿನಾ ಕೊರೈಡ್ ಸ್ಕ್ಲೀರಾ. ಒಳಗಿನಿಂದ ಹೊರಬರುವಂತೆ ಕ್ರಮ. ಕೆಳಗಿನ ಹೇಳಿಕೆಯಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕಣ್ಣೀರಿನಲ್ಲಿರುವ ಕಿಣ್ವ ಗ್ಯಾಲಕೋಸ್ ಅನ್ನೋದು ತಪ್ಪು. ಈ ಕೆಳಗಿನ ಯಾವುದು ಎಕ್ಸೋಸ್ಪೋಸಿಸ್ಗೆ ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2, 3, 4. ಉಪ್ಪಿನಕಾಯಿ ದೀರ್ಘಕಾಲ ಕೆಡದೇ ಇರುವುದು, ಒಣದ್ರಾಕ್ಷಿಯ ಗಾತ್ರ ನೀರಿನಲ್ಲಿ ದೊಡ್ಡದಾಗುವುದು, ಉಪ್ಪಿನ ದ್ರಾವಣದಲ್ಲಿ ಗಂಟಲು ಶುಚಿಗೊಳಿಸಿದಾಗ ತುರಿಕೆ ಕಡಿಮೆ ಆಗುವುದು. ಇವೆಲ್ಲವೂ ಕೂಡ ಎಕ್ಸೋಸ್ಮೋಸಿಸ್ಗೆ ಉದಾಹರಣೆ. ಕೆಳಗಿನ ಯಾವುದು ಕೃಷ್ಣಾ ನದಿಯ ಎಡದಂಡೆ ಉಪನದಿಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 4 ಮಾತ್ರ. ಯಾವುದಾವುದು? ಎರ್ಲಾಗಂಗಾ ಮತ್ತು ಭೀಮಾ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವುದು ಸರಿ ಅಥವಾ ಯಾವುದು ತಪ್ಪು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1 ತಪ್ಪು, 2 ತಪ್ಪು, 3 ತಪ್ಪು. 3 ಕೂಡ ತಪ್ಪಾಗಿದೆ.
ಸಸ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಗಮನಿಸಿ. ಯಾವ ಸ್ಟೇಟ್ಮೆಂಟ್ ಸರಿ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1 ಮತ್ತು 2 ಎರಡು ತಪ್ಪು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೆಳಕಂಡ ಯಾವ ಸರ್ಕಾರಗಳಿಗೆ ನಿರ್ದೇಶನಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಲ್ಲಾ ಸರ್ಕಾರಗಳಿಗೂ. ಬಂಟಿಂಗ್, ಕ್ಯಾಚರ್, ಡೈಮಂಡ್, ಹಿಟ್ಟರ್ ಈ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೇಸ್ಬಾಲ್. ಕೆಳಗಿನ ಎಷ್ಟು ಅಣೆಕಟ್ಟುಗಳು ಚಂಬಲ್ ನದಿಗೆ ಅಡ್ಡಲಾಗಿ ನಿರ್ಮಿತ ಆಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2 ಅಣೆಕಟ್ಟುಗಳು ಮಾತ್ರ ಆಗಿಲ್ಲ. ಪತ್ರಿಕೆಗಳು ಮತ್ತು ಪ್ರಕಟವಾಗುವ ಕೇಂದ್ರ, ಹೆಡ್ ಕ್ವಾರ್ಟರ್ ಕೇಳಿದರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 3421. ಅರುಣೋದಯ ಪತ್ರಿಕೆ ಬೆಂಗಳೂರು, ಚಂದ್ರೋದಯ ಪತ್ರಿಕೆ ಧಾರವಾಡ, ಕರ್ನಾಟಕ ವಾರ್ತಾ ಬಿಜಾಪುರ ಮತ್ತು ಕರ್ನಾಟಕ ಪ್ರಕಾಶಕ ಮೈಸೂರು. ಮನುಷ್ಯರಲ್ಲಿ ಉಂಟಾಗುವ ಅಲ್ಝೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಬರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಜಿಟೈಲ್ ಕೋಲೈನ್ ಇಂದ ಬರುತ್ತೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2 ಹೇಳಿಕೆ ಮಾತ್ರ ಸರಿಯಾಗಿವೆ. ಗ್ಯಾಸೋಹಾಲ್ ಮಿಶ್ರಣ ಗ್ಯಾಸೋಲಿನ್ ಮತ್ತು ಅದರ ಕೆಳಗಿನ ಯಾವುದರ ಮಿಶ್ರಣವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಈಥೈಲ್ ಆಲ್ಕೋಹಾಲ್. ನೀರಿನ ಉಷ್ಣತೆ ಹೆಚ್ಚಾದರೆ ಬಾಷ್ಪೀಭವನದ ವೇಗ ಏನಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೆಚ್ಚುತ್ತೆ. ಬುಡಕಟ್ಟು ಮತ್ತು ಅವುಗಳಿರುವಂತಹ ಬುಡಕಟ್ಟು ಜನಾಂಗದವರು ಮತ್ತು ಇರುವಂತಹ ರಾಜ್ಯವನ್ನು ಹೊಂದಿಸಿ ಬರೆಯಿರಿ ಹೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 4, 5, 3, 1, 2. ಗಡ್ಡಿ ಎನ್ನುವಂಥ ಬುಡಕಟ್ಟು ಜನಾಂಗ ಹಿಮಾಚಲ್ ಪ್ರದೇಶ್, ಬಡಗಾಸ್ ತಮಿಳುನಾಡು, ಚುಂಚು ಒಡಿಸ್ಸಾ, ಮೀನಾ ರಾಜಸ್ಥಾನ್ ಮತ್ತು ಬಿರಹೋರ್ ಛತ್ತೀಸ್ಗಢ. ಈ ಕೆಳಗಿನವುಗಳನ್ನು ಪರಿಗಣಿಸಿ ರಾಷ್ಟ್ರಪತಿ ಅಧಿಕಾರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮತ್ತು 4. 80ನೇ ವಿಧಿ ರಾಜ್ಯಸಭೆಗೆ 12 ಮಂದಿ ನಾಮಕರಣಕ್ಕೆ ಅಧಿಕಾರ ಕೊಡುತ್ತೆ. 108ನೇ ವಿಧಿ ಜಂಟಿ ಅಧಿವೇಶನದ ಅವಕಾಶ ಕೊಡುತ್ತೆ. ಕರ್ನಾಟಕದ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕರ್ನಾಟಕವು ತನ್ನ ಸುತ್ತ 5 ರಾಜ್ಯಗಳನ್ನು ಸುತ್ತುವರೆದಿದೆ ತಪ್ಪು. ಕರ್ನಾಟಕ ಬಿಜಾಪುರ ಜಿಲ್ಲೆ ವಿಭಜನೆಯಿಂದ ಯಾದಗಿರಿ ಜಿಲ್ಲೆ ರಚಿಸಲಾಗಿದೆ, ಇವೆರಡು ತಪ್ಪು. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2 ಮತ್ತು 4 ಮಾತ್ರ. ಭೀಮಾ ನದಿಯು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಗಡಿಯಾಗಿ ಹರಿಯುತ್ತೆ. ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಸಮಾನಾಂತರ ನದಿ ವ್ಯವಸ್ಥೆಯ ಮಾದರಿಗೆ ಅತ್ಯುತ್ತಮ ಉದಾಹರಣೆ. ಸಹಕಾರಿ ಸಾಲ ಗಣ್ಯತೆ ಚಳುವಳಿ ಕೋಆಪರೇಟಿವ್ ಕ್ರೆಡಿಟ್ ಮೂವ್ಮೆಂಟ್ ಹುಟ್ಟಿದ ಸ್ಥಳ ಎಂದು ಯಾವ ದೇಶವನ್ನು ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಜರ್ಮನಿಯನ್ನು ಕರೀತಾರೆ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ಕೋರಂಗಾಗಿ ಒಟ್ಟು ಸದಸ್ಯ ಬಲದ ಎಷ್ಟು ಶೇಕಡ ಸದಸ್ಯರು ಹಾಜರಿರಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 50% ಹಾಜರಿರಬೇಕು. ಸಾಮಾಜಿಕ ಲೆಕ್ಕ ಪರಿಶೋಧನೆ ಕೆಳಗಿನ ಯಾವ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಗ್ರಾಮ ಪಂಚಾಯತ್. ಸೋಷಿಯಲ್ ಆಡಿಟ್ ಅಂತೀವಲ್ಲ ಅದು. ಲೋಕಸಭೆಯಲ್ಲಿ ಯಾವ ಸ್ಪೀಕರ್ ವಿರುದ್ಧ ಮೊದಲ ಬಾರಿಗೆ ಅವಿಶ್ವಾಸ ನಿರ್ಣಯ ಮಂಡಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜಿ.ವಿ. ಮಾವಲಂಕರ್. ನ್ಯೂಮಟೋಫೋರ್ಸ್ ಎಂಬುದು ಮ್ಯಾಂಗ್ರೋವ್ಗಳಲ್ಲಿ ಕಂಡುಬರುವ ಒಂದು ರೂಪಾಂತರವಾದ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಉಸಿರಾಟದ ಬೇರುಗಳು. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅರಣ್ಯ ಕಾಯ್ದೆ 1928 ಇದು ರಾಂಗ್. ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಸರಿ. ರಾಷ್ಟ್ರೀಯ ಅರಣ್ಯ ನೀತಿ 1988 ಸರಿ. ಜಲಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ 1974 ಸರಿ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 3, 4 ಸರಿಯಾಗಿದೆ. ನೋಡಿ, ಅಟ್ಲಾಸ್ ಆಫ್ರಿಕಾದಲ್ಲಿ ಮತ್ತು ಯುರಲ್ಸ್ ಏಷ್ಯಾದಲ್ಲಿ ಮತ್ತು ವಿನ್ಸನ್ ಮ್ಯಾಸಿಪ್ ಅಂಟಾರ್ಟಿಕಾದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿಗಳು.
ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ತೆಲಂಗಾಣ. ವಿಜಯನಗರ ಅರಸರು ನಿರ್ಮಿಸಿದ ಕಮಲ ಮಹಲ್ ಕುರಿತ ಹೇಳಿಕೆ ಗಮನಿಸಿ, ಯಾವ ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮತ್ತು 2 ಸರಿಯಾಗಿದೆ. ನೋಡಿ, ರಾಜರಾಣಿಯರು ಬೇಸಿಗೆ ಅರಮನೆಯಾಗಿ ಬಳಸ್ತಾ ಇದ್ರು. ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡವಾಗಿದ್ದು ಇದು ಹಂಪಿಯಲ್ಲಿದೆ. ಅಲಾವುದ್ದೀನ್ ಖಿಲ್ಜಿ ಕುರಿತ ತಪ್ಪಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಈತ ಚರಿ ಎಂಬ ಮನೆ ಮೇಲಿನ ತೆರಿಗೆ ಹಾಗೂ ಗರಿ ಎಂಬ ಹುಲ್ಲುಗಾವಲಿನ ಮೇಲೆ ತೆರಿಗೆ ವಿಧಿಸುತ್ತಿದ್ದ. ದಿಸ್ ಇಸ್ ರಾಂಗ್. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿ ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 300ನೇ ವಿಧಿ ಭಾರತದ ಗಡಿಯೊಳಗೆ ವ್ಯಾಪಾರ ಸಂಬಂಧ ಮುಕ್ತವಾಗಿರುವುದು. ದಿಸ್ ಇಸ್ ರಾಂಗ್. ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಗುರುತಿಸಿ. ರೈಟ್ ಆನ್ಸರ್ ಇಸ್ ಭತ್ತವು ಪೊಯೆಸಿ ಎನ್ನುವಂಥ ಹುಲ್ಲಿನ ಜಾತಿಗೆ ಸೇರಿದ ರಬಿ ಬೆಳೆ ಅನ್ನೋದು ತಪ್ಪು. ಭಾರತದಲ್ಲಿ ವೇತನ ಆಯೋಗಗಳ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1, 3 ಸರಿ. ನೋಡಿ, ಹೊಸ ವೇತನ ಆಯೋಗಗಳನ್ನು ಸಾಮಾನ್ಯವಾಗಿ 10 ವರ್ಷಗಳಿಗೊಮ್ಮೆ ರಚಿಸಲಾಗುತ್ತೆ. ವೇತನ ಆಯೋಗಗಳನ್ನು ಕಾರ್ಯನಿರ್ವಾಹಕ ಆದೇಶದ ಮೂಲಕ ರಚಿಸಲಾಗುತ್ತೆ. ವಿಕಸಿತ ಭಾರತ ಯುವ ಸಂಸತ್ 2026 ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮತ್ತು 2 ಸರಿಯಾಗಿದೆ. ಇದನ್ನು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಆಯೋಜನೆ ಮಾಡುತ್ತೆ. ಹಾಗೆಯೇ ಭಾಗವಹಿಸುವ ವಯೋಮಿತಿ 18ರಿಂದ 25 ವರ್ಷ. 15 ದೇಶಗಳು ಅಂಗೀಕರಿಸಿದ ಮೊಂಬಾಸಾ ಘೋಷಣೆ ಯಾವ ಸಮಸ್ಯೆಯನ್ನು ಎದುರಿಸುವ ಉದ್ದೇಶ ಹೊಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಕ್ರಮ ಮೀನುಗಾರಿಕೆ, ಇಲ್ಲಿಗಲ್ ಫಿಶಿಂಗ್. ಕಿಶೋವ್ ಬಹು ಉದ್ದೇಶ ಅಣೆಕಟ್ಟು ಯೋಜನೆ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸ್ಟೇಟ್ಮೆಂಟ್ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1 ಮತ್ತು 3 ಮಾತ್ರ. ಈ ಯೋಜನೆಯನ್ನ ಟೋನ್ಸ್ ನದಿಯ ಮೇಲೆ ನಿರ್ಮಿಸಲಾಗುತ್ತಿದೆ. ಹಾಗೆಯೇ ಈ ಯೋಜನೆಯ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದ ಗಡಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಅಂಕಿಅಂಶ ಆಯೋಗದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಡಾಕ್ಟರ್ ಸೈಬಲ್ ಚಟ್ಟೋಪಾಧ್ಯಾಯ. ಭಾರತಕ್ಕೆ ಬರುತ್ತಿರುವ ಇಂಧನ ಎನರ್ಜಿ ಸಾಗಣೆಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ ಆರಂಭಿಸಿದ ಕಾರ್ಯಾಚರಣೆ ಹೆಸರೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಪರೇಷನ್ ಊರ್ಜಾ ಸುರಕ್ಷಾ. ಸಿಎಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ವರದಿಯ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚಿನ ಹಣಕಾಸು ಕೊರತೆ ದಾಖಲಿಸಿದ ರಾಜ್ಯ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮೇಘಾಲಯ. ಭಾರತದ ಮೊದಲ 8 ಲೈನ್ ಸುರಂಗ ಮಾರ್ಗ ಯಾವ ಹುಲಿ ಸಂರಕ್ಷಿತ ಪ್ರದೇಶದ ಕೆಳಭಾಗದಲ್ಲಿ ನಿರ್ಮಿಸಲಾಗ್ತಾ ಇದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮುಕುಂದ ಹಿಲ್ಸ್ ಸುರಕ್ಷಿತ ಪ್ರದೇಶ, ಮುಕುಂದ ಹಿಲ್ಸ್ ಟೈಗರ್ ರಿಸರ್ವ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಪ್ಯಾರಾಕ್ವಾಟ್ ಡೈಕ್ಲೋರೇಟ್ ಈ ರಿಲೇಟೆಡ್ ಆಗಿರುವಂಥದ್ದು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1, 2, 3 ಸರಿಯಾಗಿದೆ. ನೋಡಿ, ಪ್ಯಾರಾಕ್ವಾಟ್ ಡೈಕ್ಲೋರೇಟ್ ಪ್ಯಾರಾಕ್ವಾಟ್ನ ರಾಸಾಯನಿಕ ರೂಪ. ಇದು ಕೃತಕ ಸಸ್ಯನಾಶಕ ಆಗಿದ್ದು ಕಳೆ ಮತ್ತು ಹುಳುಗಳನ್ನು ನಿಯಂತ್ರಿಸುತ್ತೆ. ಕೇರಳ ಪ್ಯಾರಾಕ್ವಾಟ್ ಅನ್ನು ನಿಷೇಧಿಸಿದ ಭಾರತದ ಮೊದಲ ರಾಜ್ಯ. ಇತ್ತೀಚಿನ ವರದಿ ಪ್ರಕಾರ ಜಾಗತಿಕ ದೇಶೀಯ ವಿಮಾನಯಾನ ಮಾರುಕಟ್ಟೆಯಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಏನು? ರೈಟ್ ಆನ್ಸರ್ ಇಸ್ ಭಾರತ 3ನೇ ಸ್ಥಾನದಲ್ಲಿದೆ. ಯೋಗ ಪಾರ್ಕ್ ಪೋರ್ಟಲ್ ಅನ್ನು ಕೆಳಗಿನ ಯಾವ ಸಚಿವಾಲಯ ಆರಂಭಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಯುಷ್ ಮಿನಿಸ್ಟ್ರಿ. ಮಿಷನ್ 3000 NT ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1, 2 ಸರಿಯಾಗಿರುವಂಥದ್ದು. ಯಾವುದಾವುದು? ಇದು ಭಾರತದ ಸರಕು ಸಾಗಾಣಿಕೆ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಇದರ ಗುರಿ 2030ರ ವೇಳೆಗೆ 3000 ಮಿಲಿಯನ್ ಟನ್ ಸರಕು ಸಾಗಾಣಿಕೆ ಸಾಗಿಸುವುದಾಗಿದೆ. ಕೆಳಗೆ ನೀಡಲಾದ ಹೊಸ ವರ್ಷದ ಹೆಸರು ರಾಜ್ಯ ಜೋಡಣೆಯಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವಿಶು ಅಸ್ಸಾಂ ತಪ್ಪು, ಗುಡಿ ಪಡ್ವಾ ಮಹಾರಾಷ್ಟ್ರ ಸರಿ, ಪುತಾಂಡು ತಮಿಳುನಾಡು ಸರಿ, ಪಾಣ ಸಂಕ್ರಾಂತಿ ಒಡಿಸ್ಸಾ ಸರಿ. ಪ್ರಶಸ್ತಿಗಳು ಮತ್ತು ಅದಕ್ಕೆ ಹೊಂದಿಕೆಯಾಗುವಂತಹ ವಿಭಾಗಗಳನ್ನು ಹೊಂದಿಸಿ ಬರೀರಿ ಹೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ.
ಪ್ರಿಟ್ಸ್ಕರ್ ಅವಾರ್ಡ್ ಫಾರ್ ವಾಸ್ತುಶಿಲ್ಪ, ಕಳಿಂಗ ಅವಾರ್ಡ್ ಫಾರ್ ವಿಜ್ಞಾನ ಸೈನ್ಸ್, ಗ್ರಾಮಿ ಅವಾರ್ಡ್ ಫಾರ್ ಮ್ಯೂಸಿಕ್. ಬುರ್ರಕಥಾ ಮತ್ತು ಒಗ್ಗು ಕಥಾ ಎಂಬುದು ಯಾವ ರಾಜ್ಯದ ರಂಗಭೂಮಿ ಕಲೆಗಳಾಗಿವೆ? ರೈಟ್ ಆನ್ಸರ್ ಆಪ್ಷನ್ ಡಿ, ಆಂಧ್ರ ಪ್ರದೇಶ್. ಪಾಬು ಎಂಬುದು ಏನು? ಸೊ ರೈಟ್ ಆನ್ಸರ್ ಇದು ಆಪ್ಷನ್ ಸಿ, ಹೆಣೆದ ಪಾದರಕ್ಷೆಗಳು. ನದಿ ಹಾಗೂ ನದಿ ದಂಡೆ ನಗರದ ಜೋಡಣೆಯಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇದು ಆಪ್ಷನ್ ಸಿ, ಜಬಲ್ಪುರ ಚಂಬಲ್. ದಿಸ್ ಇಸ್ ರಾಂಗ್. ಅಜಂತ ಗುಹಾ ಚಿತ್ರಗಳ ಕುರಿತ ಹೇಳಿಕೆಯನ್ನು ಗಮನಿಸಿ, ಸರಿಯಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಇ, 1 ಮತ್ತು 2 ಸರಿಯಾಗಿದೆ. ನೋಡಿ, 29 ಗುಹೆಗಳಿದ್ದು ಕುದುರೆ ಲಾಳಾಕಾರದಲ್ಲಿದೆ. ಹಾಗೆಯೇ ಪರ್ಷಿಯನ್ ರಾಯಭಾರಿಯನ್ನು ಸ್ವಾಗತಿಸಿರುವ ಇಮ್ಮಡಿ ಪುಲಕೇಶಿಯ ಚಿತ್ರ ಇದೆ ಇಲ್ಲಿ. ಪೊಲೀಸ್ ಆಫೀಸರ್ಗಳನ್ನು ವಾಕಿ, ಚಾರ್ಲಿ, ಎಬಲ್ ಅಂತ ಸಂಬೋಧಿಸ್ತಾರೆ. ಹಾಗಾದರೆ ಅವುಗಳ ಸರಿಯಾದ ಇಳಿಕೆ ಕ್ರಮ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಚಾರ್ಲಿ, ಎಬಲ್, ವಾಕಿ. ಚಾರ್ಲಿ, ಎಬಲ್, ವಾಕಿ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಹಿಳಾ ದೌರ್ಜನ್ಯ ಮತ್ತು ಅತ್ಯಾಚಾರಕ್ಕೆ ಸಂಬಂಧಿಸಿದ ಬಗ್ಗೆ ವಿಚಾರಣೆ ಕೈಗೆತ್ತಿಕೊಳ್ಳುವುದು ಡಿವೈಎಸ್ಪಿ. ದಿಸ್ ಇಸ್ ರಾಂಗ್. ರಾಷ್ಟ್ರಕೂಟ ಎಂಬುದು ಎಲ್ಲಿಯ ಗಸ್ತು ಪಡೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕಲಬುರ್ಗಿಯಲ್ಲಿರುವಂತಹ ಒಂದು ಗಸ್ತು ಪಡೆ. ಸ್ನೇಹಿತರೆ, ಇದಾಗಿತ್ತು KEA ಮಾದರಿಯ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.